ನೋಡಿ, ನಾಪತ್ತೆಯಾದ ಬಾಲಕಿಗಾಗಿ ಹುಡುಕಾಟ ತೀವ್ರಗೊಂಡಿದೆ. ಒಂದು ಕಡೆ ಅರಣ್ಯ ಇಲಾಖೆಯಿಂದ ಡ್ರೋನ್ ಕಾರ್ಯಾಚರಣೆ, ಮತ್ತೊಂದು ಕಡೆ ಕುಟುಂಬಸ್ಥರಿಂದ ಬಾಲಕಿಗಾಗಿ ಶೋಧ ಕಾರ್ಯ. ಈಗಾಗಲೇ 18 ಗಂಟೆ ಕಳೆದೋಯ್ತು, ಆದರೂ ಕೂಡ ಬಾಲಕಿಯ ಯಾವುದೇ ಸುಳಿವು ಪತ್ತೆಯಾಗಿಲ್ಲ. ಮಾಣಿಕ್ಯಧಾರ ಫಾಲ್ಸ್ ಸುತ್ತ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಅರಣ್ಯದಲ್ಲೂ ಕೂಡ ಹುಡುಕಾಟ ನಡೀತಾ ಇದೆ. ಈಗಾಗಲೇ 18 ಗಂಟೆಗಳ ಕಾಲ ಕಳೆದೋಯ್ತು. ಬಹುಶಃ ಆಕೆ ಎಲ್ಲಿದ್ದಾಳೋ, ಹೇಗಿದ್ದಾಳೋ ಅನ್ನುವಂತಹ ಒಂದು ಕಡೆ ಆತಂಕ, ಆ ಒಂದು ಆತಂಕದ ಛಾಯೆ ಮನೆ ಮಾಡಿಬಿಟ್ಟಿದೆ. ಕುಟುಂಬಸ್ಥರು ಒಂದು ಕಡೆ ಹೆದರ್ಕೊಂಡು ಕೂತಿದ್ದಾರೆ. ಸೇಫ್ ಆಗಿ ಮಗಳು ಬಂದುಬಿಟ್ರೆ ಸಾಕು ಅನ್ನುವಂಥದ್ದೊಂದು ಬೇಡಿಕೆ. ಅಂತೆಯೇ ASP ಜಯಕುಮಾರ್ ನೇತೃತ್ವದಲ್ಲೂ ಕೂಡ ಅಲ್ಲಿ ಬಹಳಷ್ಟು ಹುಡುಕಾಟಗಳನ್ನು ನಡೆಸಲಾಗ್ತಾ ಇದೆ. ಒಂದು ಕಡೆ ಅಗ್ನಿಶಾಮಕ ಸಿಬ್ಬಂದಿ, ಅರಣ್ಯ ಇಲಾಖೆ ತೀವ್ರ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. नीचे वाला ये व्यू पॉइंट है, वो व्यू पॉइंट में वो बैठा था 5-20 को, वो 5-20 को उधर से फोटो भी लिया है हमारे साथ वाले। उसके बाद 5-26 को उस समय मैं नीचे था, नीचे का इसमें था, मैं उधर से आया, उधर से फोटो लिया, तब देखा तो बच्चे इधर नहीं था। फिर उसके बाद मैं इधर ऊपर आया, अपना गाड़ी में पार्क किया, इधर में आकर पूछा था, लोग कोई बोल रहे हैं बच्चे इधर नहीं। उस समय से हम ढूंढ रहे हैं। ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ. ಮಡಿಕೇರಿಯಲ್ಲಿ ಕೇರಳದ ಮಹಿಳೆ ನಾಪತ್ತೆಯಾಗಿ ಮತ್ತೆ ಪತ್ತೆಯಾದ ಪ್ರಕರಣ ಮಾಸುವ ಮೊದಲೇ ಚಿಕ್ಕಮಗಳೂರಿನಲ್ಲೂ ಕೂಡ ಕೇರಳದ ಪಾಲಿಕಾಡಿಂದ ಆಗಮಿಸಿದಂಥ ಏನು ಒಂದು ಕುಟುಂಬದಿಂದ ಒಂದು 10ನೇ ತರಗತಿ ಓದ್ತಾ ಇದ್ದಂಥ ಬಾಲಕಿ ನಾಪತ್ತೆಯಾಗಿರುವುದು ಕಳೆದ 18 ಗಂಟೆಗಳ ಹಿಂದೆ, ಅಂದರೆ ನಿನ್ನೆ ಸಂಜೆ ಇದೇ ಸ್ಥಳದಲ್ಲಿ ಏನು ಚಿಕ್ಕಮಗಳೂರಿನ ಮಾಣಿಕ್ಯಧಾರ ಫಾಲ್ಸ್ ಇದೆ, ಇಲ್ಲಿಗೆ ಅವರ ಕುಟುಂಬ ಏನು ಪ್ರವಾಸಕ್ಕೆ ಆಗಮಿಸಿತ್ತು. ಅಲ್ಲಿ ನಿನ್ನೆ ಸಂಜೆಯಿಂದ ಬಾಲಕಿ ನಾಪತ್ತೆಯಾಗಿರುವಂಥದ್ದು. ಇದೇ ಸ್ಥಳದಲ್ಲಿ ಅವರ ಸಂಪೂರ್ಣ ಕುಟುಂಬ ಏನಿದೆ, ಇದೇ ಫಾಲ್ಸ್ನ ಬಳಿ ಅವರ ಕುಟುಂಬ ಏನು ಪ್ರವಾಸಕ್ಕೆ ಆಗಮಿಸಿದ ವೇಳೆ ಅವರ ಕುಟುಂಬದಿಂದ ಬಾಲಕಿ ಏನು ಪ್ರತ್ಯೇಕವಾಗಿ ನಾಪತ್ತೆಯಾಗಿರುವಂಥದ್ದು. ಕಳೆದ 18 ಗಂಟೆಗಳಿಂದ ಬಾಲಕಿ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಈಗ ಶೋಧ ಕಾರ್ಯ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಸಿಬ್ಬಂದಿ ಮತ್ತು ಅರಣ್ಯ ಇಲಾಖೆ ಮತ್ತು ಅಗ್ನಿಶಾಮಕ ದಳ ಇಲಾಖೆ ಎಲ್ಲರೂ ಸಾಮೂಹಿಕವಾಗಿ ಈಗ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಈಗ ಇದ್ರ ವಿಚಾರವಾಗಿ ಏನು ನಿನ್ನೆ ಆ ಕುಟುಂಬವನ್ನು ಕರೆದುಕೊಂಡು ಬಂದಂಥ ಜೀಪ್ನ ಮಾಲೀಕರು ಮತ್ತು ಚಾಲಕರು ಮುಕರಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳ್ತೀನಿ, ಏನು ಬಾಲಕಿ ಯಾವ ರೀತಿ ನಿನ್ನೆ ನಾಪತ್ತೆಯಾಗಿದ್ದು ಅಂತೇಳಿ. ಸರ್, ಈಗ ನೀವು ಬೆಳಗ್ಗೆ ಎಷ್ಟು ಗಂಟೆ ಕರ್ಕೊಂಬಂದ್ರೆ? ನಿನ್ನೆ ನಾವು 1:30 ಗಂಟೆಗೆ ರಾಮನಹಳ್ಳಿಯಿಂದ ಬಸ್ ಬಂತು. ಆವಾಗ ಇವ್ರು ಫೋನ್ ಮಾಡಿದರು, 40 ಜನ ಇದ್ದರೆ ಜೀಪ್ ಬೇಕು ಅಂತ. 4 ಜೀಪ್ ಹಾಕ್ಕೊಂಡು ನಾವು ಬಂದರು. ಸಿರಿ ಕಫೆ ತೋರಿಸ್ಕೊಂಡು, ಮತ್ತು ಇಲ್ಲಿ ಮುಬಾರಕ್ ಹೋಮ್ ಸ್ಟೇ ಅಂತ ಇದೆ, ಅಲ್ಲಿ ಜಿಪ್ಲೈನ್ ಎಲ್ಲ ಆ ಹುಡುಗಿ ಅವ್ರ ತಾಯಿ ಎಲ್ಲ ತಂದೆ ಎಲ್ಲ ಆಡಿದಾದ್ಮೇಲೆ ಹೊನ್ನಂನಾಳ ಫಾಲ್ಸ್ ಇದೆ. ಹೊನ್ನಂನಾಳ ಫಾಲ್ಸ್ ನೋಡ್ಕೊಂಡು ನಾವು ಎಲ್ಲ ಕೌಂಟಿಂಗ್ ಮಾಡ್ತೀವಿ. ಒಂದು ಗಾಡಿಯಲ್ಲಿ 9 ಜನ 10 ಜನ ಕೂರಿಸ್ತೀವಿ. ಹಿಂದೆ 6, ಮುಂದೆ 4. ಅದು ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಸೀದಾ ಬಾಬಾ ಬುಡನ್ಗಿರಿಗೆ ಬಂದರು. ಅವ್ರು ಟೆಂಪಲ್ ದರ್ಗಾ ನೋಡ್ಬೇಕಂದ್ರೆ ಟೆಂಪಲ್ ದರ್ಗಾ ತೋರಿಸ್ಕೊಂಡು ಸೀದಾ ಮಾಣಿಕ್ಯಧಾರ ಹೋಗೋಣ ಅಂತ ಬಂದ್ವಿ. ಮಾಣಿಕ್ಯಧಾರಕ್ಕೆ 4:15 ಗಂಟೆಗೆ ಬಂದಿದ್ವಿ. ಈಗ ಹೇಗೆ ಗೊತ್ತಾಯಿತು ನಿಮಗೆ ಅವರು ನಾಪತ್ತೆ ಆಗಿದ್ದಾರೆ ಅಂತ? 4:15 ಗಂಟೆಗೆ ಇಲ್ಲಿ ಬಂದು ಇಲ್ಲಿ ಕೆಳಗಡೆ ಹೋಗಿ ಬರ್ತೀವಿ ಫಾಲ್ಸಿಗೆ ಅಂತ ಹೇಳಿದರು. ಆಯಿತು, ಹೋಗಿ ಬನ್ನಿ, ಟೈಮ್ ಇದೆ, ಇನ್ನೂ 6 ಗಂಟೆ ತನಕ ಟೈಮ್ ಇದೆ, 6 ಗಂಟೆ ಆದಮೇಲೆ ಯಾರು ಬಿಡಲ್ಲ ಅಂತ ಹೇಳಿ ಇದು ಮಾಡಿದ್ಮೇಲೆ ಫಾಲ್ಸ್ ನೋಡ್ಕೊಂಡು ಬಂದಿದ್ದರು. ಆಮೇಲೆ 4:45ಗೆ ಮೇಲೆ ಬಂದರು. ಮೇಲಾದಮೇಲೆ 5:05 ಒಂದು ಫೋಟೋ ತೊಗೊಂಡ್ರು. ಇಲ್ಲಿ ಈ ಕಲ್ತವ ಫೋಟೋ ತೊಗೊಂಡು ಮತ್ತೆ ಸ್ವಲ್ಪ ಮೇಲೆ ಅವ್ರ ತಂದೆ ತಾಯಿ ಹೇಳಿದರು, ಬಂದ್ಬಿಡು, ಅಲ್ಲಿ ಬೀಳ್ಬಿಡುತ್ತೆ ಅಂತಂದ್ರೆ ಅವ್ರ ಮೇಲೆ ಬಂದುಬಿಟ್ಲು. ಆಮೇಲೆ ಒಂದು ಸ್ವಲ್ಪ ಮುಂದೆ ಹೋಗಿ ಒಂದು ಸ್ಟೆಪ್ ಆಗಿ ಅಲ್ಲಿ ಒಂದು ಫೋಟೋ ತೊಗೊಂಡು 5:20ಗೆ ನಮ್ಮ ಜೀವನಿ ಎಲ್ಲ ಬಂದು ಕೂತಿದ್ರು. ಮತ್ತು 5:20 ಒಂದು ಹುಡುಗಿ ಕಾಣಲ್ಲ ಅಂತ ಹೇಳ್ತಾಯಿದ್ರು. ಆಮೇಲೆ 5:15, 5:45ಗೆ ಒಂದು ಅಜ್ಜಿ ನಮ್ಮ ಜೀಪ್ನಲ್ಲಿ ಕೂತಿದ್ರು. ಒಂದು ಹುಡುಗಿ ಮಿಸ್ ಆಗಿದೆ ಅಂತ ಹೇಳಿ. ಆವಾಗಿಂದ ನಾವು ನೋಡಿದರೆ ಮಿಸ್ ಆಗಿದ್ರೆ ಖಂಡಿತ ಅದು ಎಲ್ಲೋಗಿದೆ ಅಂತ ಗೊತ್ತಿಲ್ಲ. ಇದು ಜೀಪ್ನ ಮಾಲೀಕರಾದ ಮುಕರಮ್ ಅವರ ಮಾತುಗಳು. ಇನ್ನೂ ಕೂಡ ಶೋಧ ಕಾರ್ಯ ಮುಂದುವರೆದಿದ್ದು ಪೊಲೀಸ್ ಇಲಾಖೆ ಮತ್ತು ವಿವಿಧ ಇಲಾಖೆಗಳು ಈಗ ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ಕ್ಯಾಮರಾಮನ್ ಪವನ್ ಶೆಟ್ಟಿ ಜೊತೆ NK ಗೋಪಿ, TV5 ಕನ್ನಡ, ಚಿಕ್ಕಮಗಳೂರು.